ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 7ನೇ ತರಗತಿಯ ವಿಜ್ಞಾನ ಪಾರ್ಟ್ 1ರಲ್ಲಿ ಸಸ್ಯಗಳ ಪೋಷಣೆ ಬಗ್ಗೆ ಅಧ್ಯಯನ ಮಾಡೋಣ. ಸಸ್ಯಗಳಲ್ಲಿ ಯಾವ್ಯಾವ ರೀತಿ ಪೋಷಣೆ ಆಗ್ತದಂತಂದು ಮೊದಲನೇದಾಗಿ ಕ್ವಶನ್ ಬರಬೇಕಾಗಿತ್ತು ನಮ್ಮ ತಲೆಯಲ್ಲಿ. ಏನಂತಂದ್ರೆ, ಏನು ಪೋಷಕಗಳು? ಪೋಷಕಗಳು ಅಂದ್ರೆ ಏನು? ನ್ಯೂಟ್ರಿಯೆಂಟ್ಸ್ ಅಂತಂದು ಕರಿತೀವಿ. ಸೊ ಈ ಪೋಷಕಗಳು ಏನು ಅಂತಂತಂದ್ರೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಖನಿಜಗಳು, ಪ್ರೋಟೀನ್, ಇವುಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದೇ ಪೋಷಕಗಳು, ನ್ಯೂಟ್ರಿಯೆಂಟ್ಸ್ ಅಂತಂದು ಕರಿತೀವಿ. ಸೊ ಇಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಆಯ್ತು. ಪೋಷಕಗಳು ಅಂದ್ರೆ ಏನು? ಇಲ್ಲೇ ನಾವು ಕನ್ಫ್ಯೂಷನ್ ಆಗ್ತೀವಿ ನೋಡಿ. ಇದು ಪೋಷಕಗಳು, ಪೋಷಣೆ, ನ್ಯೂಟ್ರಿಷನ್ಸ್ ಆರ್ ನ್ಯೂಟ್ರಿಷನ್. ಪೋಷಕಗಳು ನ್ಯೂಟ್ರಿಯೆಂಟ್ಸ್ ಇದ್ರೆ ಪೋಷಣೆ ನ್ಯೂಟ್ರಿಷನ್ಸ್. ಪೋಷಣೆ ಅಂತಂದ್ರೆ ಏನು? ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಳೋದೇ ಪೋಷಣೆ ಆಗಿರ್ತದೆ ನೋಡಿ. ಫಾರ್ ಎಕ್ಸಾಂಪಲ್, ಈ ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತಾವ. ಸೊ ಅದಕ್ಕೆ ಈ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ವಿಟಮಿನ್ಸ್ ಬೇಕು, ಖನಿಜಗಳು ಬೇಕು, ಲೈಕ್ ಸೂರ್ಯನ ಶಾಖ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರ್ ಬೇಕು, ಖನಿಜಗಳು ಬೇಕು. ಇವುಗಳನ್ನೆಲ್ಲ ಅವು ಯಾವ ರೀತಿ ಉಪಯೋಗವನ್ನು ಮಾಡ್ಕೊಳ್ತಾವಲ್ಲ, ಅದಕ್ಕೆ ಏನಂತ ಕರೀತಾರೆ? ಪೋಷಣೆ ಅಂತಂದು ಕರೀತಾರೆ. ಇವುಗಳನ್ನೆಲ್ಲ ಯಾವ ರೀತಿ ಉಪಯೋಗವನ್ನ ಮಾಡ್ಕೊಳ್ತದಲ್ಲ, ಸೊ ಅದಕ್ಕೆ ಪೋಷಣೆ, ನ್ಯೂಟ್ರಿಷನ್ ಅಂತಂದು ಕರಿತೀವಿ ನೋಡಿ. ಸೊ ಇಲ್ಲಿ ಮೊದಲನೇದಾಗಿ ಸಸ್ಯಗಳು ಪೋಷಣೆ, ಸಸ್ಯಗಳಲ್ಲಿ ಪೋಷಣೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸಸ್ಯಗಳಲ್ಲಿ ಪೋಷಣೆ ಅಂತಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವ ಅಂತಂದು ನಮ್ಗೆಲ್ಲರಿಗೂ ಗೊತ್ತು. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಆಟೋಟ್ರೋಪ್ ನ್ಯೂಟ್ರಿಯೆಂಟ್ಸ್ ಅಂತಂದು ಕರಿತೀವಿ ನೋಡಿ. ಏನು? ಆಟೋಟ್ರೋಪ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ನ್ಯೂಟ್ರಿಷನ್ ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವಲ್ಲ, ಅದಕ್ಕ ಆಟೋಟ್ರೋಪ್ ನ್ಯೂಟ್ರಿಯೆಂಟ್ಸ್ ಅಥವಾ ಸ್ವಪೋಷಕಗಳು, ಆಟೋಟ್ರೋಪ್ ನ್ಯೂಟ್ರಿಷನ್ಸ್ ಅಥವಾ ಸ್ವಪೋಷಕಗಳು ಅಂತಂದು ಕರಿತೀವಿ. ಯಾವ ಒಂದು ಸಸ್ಯ ಆಲ್ಮೋಸ್ಟ್ ಆಲ್ ಸಸ್ಯಗಳೇ ತಮ್ಮ ಆಹಾರವನ್ನ ತಾವು ತಯಾರಿಸ್ಕೊಳ್ತಾವ. ಆ ಸಸ್ಯಗಳಿಂದ ಬಂದಿರತಕ್ಕಂತಹ ಆಹಾರವನ್ನ ಮಾನವನು ಅಥವಾ ಪ್ರಾಣಿಗಳು, ಸಸ್ಯನೂ ತಿಂದು ಬದುಕ್ತಾನ ಮತ್ತು ಪ್ರಾಣಿಗಳನ್ನ ತಿಂದು ಬದುಕ್ತಾನ. ಸೊ ಇದರಲ್ಲಿ ಸ್ವಪೋಷಕಗಳು, ಆಟೋಟ್ರೋಪ್ಸ್ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಯಾವ ಒಂದು ಸಸ್ಯ ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವಲ್ಲ, ಅದಕ್ಕೆ ಏನಂತ ಕರೀತಾರೆ? ಆಟೋಟ್ರೋಪ್ಸ್ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಅದೇ ರೀತಿ ಹೆಟರೋಟ್ರೋಪ್ಸ್, ಯಾವ ಪ್ರಾಣಿಗಳು ಇನ್ನೊಂದು ಪ್ರಾಣಿಗಳ ಮೇಲೆ ಅಥವಾ ಸಸ್ಯಗಳ ಮೇಲೆ ಅವಲಂಬಿತವಾಗಿರ್ತಾವಲ್ಲ, ಅವನ್ನ ಏನಂತ ಕರಿತೀವಿ? ಹೆಟರೋಟ್ರೋಪ್ಸ್. ಅಥವಾ ಒಂದು ಪ್ರಾಣಿ ಬೇರೆ ತನ್ನ ಆಹಾರಕ್ಕಾಗಿ ಬೇರೆ ವಸ್ತುಗಳ ಮೇಲೆ ಅವಲಂಬನವಾಗಿರ್ತದಲ್ಲ, ಅದಕ್ಕೆ ಏನಂತ ಕರೀತಾರೆ? ಹೆಟರೋಟ್ರೋಪ್ಸ್ ಅಂತಂದು ಕರೀತಾರೆ ನೋಡಿ. ಎಕ್ಸಾಂಪಲ್, ಮನುಷ್ಯ ಆಗಿರ್ಬೋದು, ಸಸ್ಯಗಳ ಮೇಲೆ ಮತ್ತೆ ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರ್ತಾನ. ಪ್ರಾಣಿಗಳಾಗಿರ್ಬೋದು, ಕೆಲವೊಂದಿಷ್ಟು ಪ್ರಾಣಿಗಳು ಸಸ್ಯಗಳನ್ನ ತಿಂದು ಬದುಕ್ತಾವ, ಕೆಲವೊಂದಿಷ್ಟು ಪ್ರಾಣಿಗಳನ್ನೇ ತಿಂದು ಬದುಕ್ತಾವ, ಕೆಲವೊಂದು ಸಸ್ಯ ಪ್ಲಸ್ ಪ್ರಾಣಿಗಳನ್ನ ತಿಂದು ಕೇಸಿಂದ ಬದುಕ್ತಾವ. ಫಾರ್ ಎಕ್ಸಾಂಪಲ್, ಸಸ್ಯ ಮತ್ತು ಪ್ರಾಣಿ ಅಂತಂದ್ರೆ ಮನುಷ್ಯ. ಸೊ ಇದು ಪರಪೋಷಕ. ಇದಕ್ಕ ಸ್ವಪೋಷಕ ಅಂತಂದ್ರೆ ಇದಕ್ಕ ಪರ ಪೋಷಕಗಳು ಅಂತಂದು ಕರೀತಾರೆ. ಕ್ಲಿಯರಾ? ಸೊ ಇದಿಷ್ಟು ಏನು ಆಟೋಟ್ರೋಪ್ಸ್ ಮತ್ತು ಹೆಟರೋಟ್ರೋಪ್ಸ್ ಸಸ್ಯಗಳ ಬಗ್ಗೆ ಗೊತ್ತಾಯ್ತು. ಸಸ್ಯಗಳು ಯಾವ ರೀತಿ ತಮ್ಮ ಆಹಾರವನ್ನ ತಯಾರಿಸ್ಕೊತಾವ ಅಂತಂದು ನಮಗೆ ಗೊತ್ತಾಗಬೇಕು. ಇಲ್ಲಿ ನೋಡಿ, ಇಲ್ಲಿ ಫ್ಲೋ ಚಾರ್ಟ್ ನೋಡಿ. ಸಸ್ಯಗಳಲ್ಲಿ ಇಲ್ಲಿ
ಸೂರ್ಯನ ಶಾಖ, ಸೂರ್ಯನ ಕಿರಣ ಬೀಳ್ತದೆ ಎಲೆಗಳ ಮೇಲೆ. ಸೊ ಎಲೆಗಳು ಮತ್ತು ಇಲ್ಲಿ ನೀರು ಮತ್ತು ಖನಿಜಗಳು, ಎಲೆಗಳಲ್ಲಿ ಕ್ಲೋರೋಫಿಲ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಕ್ಸಿಜನ್. ಈ ಚಿತ್ರ ನೋಡಿ ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ? ನಮಗ್ ಗೊತ್ತಾಯ್ತು ಇದು ಬಂತಪ್ಪ, ಸೂರ್ಯನ ನೆರಳು ಎಲೆಗಳ ಮೇಲೆ ಬಿತ್ತು, ಇಲ್ಲಿ ಏನೋ ಕ್ಲೋರೋಫಿಲ್ ಅಂತ ಬರ್ತಿದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಿದೆ, ಇಲ್ಲಿ ಆಕ್ಸಿಜನ್ ಅಂತಿದೆ, ನೀರು ಪ್ಲಸ್ ಖನಿಜ ಅಂತಿದೆ. ಸೊ ಯಾವ ಒಂದು ಪ್ರೊಸೆಸ್ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತಾವ ಅಂತಂದ್ರೆ ಇಲ್ಲಿ ನೋಡಿ ಹೇಳ್ತೀನಿ. ಸೂರ್ಯನ ಕಿರಣಗಳು ನೇರವಾಗಿ ಸಸ್ಯಗಳ ಮೇಲೆ ಬಿತ್ತಂತ ತಿಳ್ಕೊಳ್ಳಿ. ಮೊದಲನೇ ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, ಸಸ್ಯಗಳ ಆಹಾರ ಕಾರ್ಖಾನೆ, ಸಸ್ಯಗಳಲ್ಲಿ ಆಹಾರ ಕಾರ್ಖಾನೆ ಅಂತಂದು ನಾವು ಎಲೆಗಳಿಗೆ ಕರಿತೀವಿ ನೋಡಿ. ಓಕೆ, ಯಾಕಂದ್ರೆ ಇಲ್ಲೇ ಈ ಎಲೆಗಳಲ್ಲಿಯೇ ಸಸ್ಯಗಳು ಆಹಾರವನ್ನ ಉತ್ಪತ್ತಿ ಮಾಡ್ತಾವ. ಯಾವ ರೀತಿ ನೋಡಿ, ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಬಿತ್ತು. ಇಲ್ಲಿ ಏನಿದೆ ಅಲ್ಲ, ಈ ಎಲೆಗಳಲ್ಲಿ ಈ ರೀತಿ ರೇಖೆಗಳಿವೆ. ಅದರಲ್ಲಿ ಸ್ಟೊಮ್ಯಾಟಾ ಪತ್ರರಂಧ್ರಗಳು ಇರ್ತಾವ. ಈ ಪತ್ರರಂಧ್ರಗಳ ಮೂಲಕ ಏನಾಗ್ತದ, ಸೂರ್ಯನ ಕಿರಣಗಳು ಎಂಟರ್ ಆಗ್ತದ. ಈ ಪತ್ರರಂಧ್ರಗಳಲ್ಲಿಯೇ ಆಕ್ಸಿಜನ್ ಏನಿರ್ತದ ಹಿಡಿದುಕೊಳ್ತದ, ಆಕ್ಸಿಜನ್ ಎಂಟ್ರಿ ಆಗ್ತದ. ಈ ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್ ಎಂಟ್ರಿ ಆಗಿ ಸೂರ್ಯನ ಶಾಖ ಏನಿದೆಯಲ್ಲ ಅದು ಎಲೆಗಳ ಕ್ಲೋರೋಫಿಲ್ ಮೂಲಕ, ಈ ಎಲೆಗಳಲ್ಲಿ ಕ್ಲೋರೋಫಿಲ್ ಅಂತ ಇರ್ತದ, ಆ ಕ್ಲೋರೋಫಿಲ್ ಏನ್ ಮಾಡ್ತದ, ಸೂರ್ಯನ ಶಾಖವನ್ನ ಹಿಡಿದುಕೊಳ್ತದ. ಹಿಡಿದುಕೊಂಡು ಇಲ್ಲಿ ಯಾವ ರೀತಿ ಬೇರುಗಳ ಮೂಲಕ ಏನಾಗ್ತದೆ, ಎಲೆಗಳಲ್ಲಿ ನೀರಾಗಿರ್ಬೋದು, ಖನಿಜಗಳಾಗಿರ್ಬೋದು, ನೈಟ್ರೋಜನ್. ಸೊ ಇಲ್ಲಿ ಪ್ರಮುಖವಾಗಿ ನೀವೇನ್ ನೆನ್ಪಿಟ್ಕೋಬೇಕು, ನೈಟ್ರೋಜನ್ ಜಾಸ್ತಿ ಪ್ರಮಾಣದಲ್ಲಿ ಮಣ್ಣಿನ ಮೂಲಕ ಏನಾಗ್ತದ, ನೈಟ್ರೋಜನ್ ಎಲೆಗಳಿಗೆ ಅಂದ್ರೆ ಆಹಾರ ಸಾಗಣೆ ಆಗ್ತದ. ಸೊ ಇಲ್ಲಿ ನೈಟ್ರೋಜನ್ ಎಲೆಗಳ ಇದು ಮಣ್ಣಿನ ಮೂಲಕ ಎಲೆಗಳಿಗೆ ಹೋಗಿ ತಲುಪ್ತದ. ನೀರು ಮತ್ತೆ ಖನಿಜಗಳು ಕೂಡ ಎಲೆಗಳಿಗೆ ಹೋಗಿ ತಲುಪ್ತದ. ಇಲ್ಲಿ ಸೂರ್ಯನ ಕಿರಣ ಬಂದು ಇಲ್ಲಿ ಬಿದ್ಮೇಲೆ ಈ ಕ್ಲೋರೋಫಿಲ್ ಇದೆಲ್ಲ ಇದು ಹಸಿರು ಬಣ್ಣದಾಗಿರ್ತದ. ಇಲ್ಲಿ ಹೋಗಿ ಏನಾಗ್ತದ, ಇದು ಸೂರ್ಯನ ಶಾಖ ಹಿಡಿದುಕೊಳ್ತದ. ಇಲ್ಲಿಂದ ಏನು ಪತ್ರರಂಧ್ರಗಳು ಇರ್ತಾವಲ್ಲ ಎಲೆಗಳಲ್ಲಿ, ಇದು ಏನಿದೆ ಅಲ್ಲ ಈ ಎಲೆ, ಇಲ್ಲೇ ಪತ್ರರಂಧ್ರಗಳು, ಈ ಎಲೆ ಇದು ಅಡ್ಡ ಎಲೆ ಇದು ಇದೆ ಅಲ್ರಿ, ಈಗ ಅಲ್ಲೇ ಪತ್ರರಂಧ್ರಗಳು ಇರ್ತಾವ. ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಆಗ್ತದ. ಮತ್ತೆ ಸೂರ್ಯನ ಶಾಖ ಏನ್ ಮಾಡ್ತದ, ಎಲೆಗಳಲ್ಲಿ ಕ್ಲೋರೋಫಿಲ್ ಏನ್ ಮಾಡ್ತಿದ್ದು ಆ ಶಾಖವನ್ನ ಹಿಡಿದುಕೊಳ್ತದ. ಮತ್ತೆ ಇಲ್ಲಿಂದ ಏನ್ ಪ್ರೊಸೆಸ್ ಚಾಲು ಆಗಿರ್ತದಲ್ಲ, ಇವೆಲ್ಲ ಪ್ರೊಸೆಸ್ಸಿನ ಮೂಲಕ ಏನಾಗ್ತದ, ಸಸ್ಯಗಳು ತಮ್ಮ ಆಹಾರವನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಏನ್ ಮಾಡ್ತಾವ, ಆಹಾರವನ್ನ ತಯಾರಿಸ್ಕೊಳ್ತಾವ. ಆಹಾರವನ್ನ ತಯಾರಿಸ್ಕೊಂಡ ನಂತರ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಏನಾಗ್ತದ, ವಾತಾವರಣಕ್ಕೆ ಆಕ್ಸಿಜನ್ ಅನ್ನ ಹೊರಸೂಸ್ತದ. ನೋಡಿ ಏನ್ ಮಾಡ್ತದ, ವಾತಾವರಣಕ್ಕೆ ಆಕ್ಸಿಜನ್ ಅನ್ನ ಹೊರಸೂಸ್ತದ. ಇದಿಟ್ಟು ಕ್ಲಿಯರಾ? ಸೊ ಮೊದಲನೇದಾಗಿ ಸೂರ್ಯನ ಕಿರಣ ಇಲ್ಲಿ ನೋಡಿ, ಹೊರಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಬಂತು. ಎಲ್ಲಿ ಬಂತು, ಇಲ್ಲಿ ಪತ್ರರಂಧ್ರ, ಇಂಗ್ಲಿಷ್ ನಲ್ಲಿ ಸ್ಟೊಮ್ಯಾಟಾ ಅಂತಂದು ಕರೀತಾರೆ. ಏನು ಸ್ಟೊಮ್ಯಾಟಾ, ಪತ್ರರಂಧ್ರ. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದ, ಈ ಒಂದು ಎಲೆಗಳಲ್ಲಿ ಒಂದು ರಂಧ್ರಗಳು ಇರ್ತಾವ, ಆ ರಂಧ್ರದ ಮೂಲಕ ಎಂಟರ್ ಆಗ್ತದ, ಒಳಗಡೆ ಎಂಟರ್ ಆಗ್ತದ. ಅದು ಎಂಟರ್ ಆದ್ಮೇಲೆ ಸೂರ್ಯನ ಶಾಖ ಏನ್ ಮಾಡ್ತದ, ಈ ಎಲೆಗಳಲ್ಲಿ ಕ್ಲೋರೋಫಿಲ್ ಏನಿದೆ ಅಲ್ಲಿ, ಇದು ಹಸಿರು ಬಣ್ಣದ ಕ್ಲೋರೋಫಿಲ್, ಅದು ಹಿಡಿದುಕೊಳ್ತದ, ಏನು ಶಾಖವನ್ನ ಹಿಡಿದುಕೊಳ್ತದ. ಮತ್ತೆ ಬೇರುಗಳು ಏನ್ ಮಾಡ್ತದ, ನೀರು ಖನಿಜ ಆಗಿರ್ಬೋದು, ನೈಟ್ರೋಜನ್ ಗಳನ್ನ ಮೇಲೆ ಎಲೆಗಳಿಗೆ ಕಳಿಸ್ತದ. ಈ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗಿ ಏನಾಗ್ತದ, ಆಹಾರವ ತಯಾರಣೆ ಮಾಡ್ಕೊಳ್ತವ. ಸೊ ಅದಾದ ನಂತರ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೂಲಕ ಏನಾಗ್ತದ, ವಾತಾವರಣಕ್ಕೆ ಆಕ್ಸಿಜನ್ ಬಿಟ್ಕೊಡ್ತದ. ಇಲ್ಲಿ ನಮಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಒಂದು ವೇಳೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀಲಿಲ್ಲ ಅಂತಂತಂದ್ರೆ ನಮಗ್ ವಾತಾವರಣಕ್ಕೆ ಆಕ್ಸಿಜನ್ ಸಿಗ್ತಿರ್ಲಿಲ್ಲ. ಸೊ ಕೆಲವೊಂದಿಷ್ಟು ಏನಾಗಿರ್ತಾವ ಎಲೆಗಳು ಅಥವಾ ಕೆಲವೊಂದಿಷ್ಟು ಗಿಡಗಳು, ಮರಗಳು ಏನಾಗಿರ್ತಾವ, ಅವುಗಳಿಗೆ ಕಾಂಡದ ಮೂಲಕ ನಾವು ಏನ್ ಮಾಡ್ತಾರ, ಆಹಾರವನ್ನ ಉತ್ಪಾದನೆ ಮಾಡ್ತಾರ. ಫಾರ್ ಎಕ್ಸಾಂಪಲ್ ರಾಜಸ್ಥಾನ್ ಅಂತ ಮರುಭೂಮಿಯಲ್ಲಿ ಈ ರೀತಿ ಎಲೆಗಳಿರಲ್ಲ, ಅಲ್ಲಿ ಡೈರೆಕ್ಟ್ ಕಾಂಡಗಳ ಮೂಲಕ, ಹಸಿರು ಕಲರ್ ಕಾಂಡಗಳು ಇರ್ತಾವಲ್ಲ, ಆ ಕಾಂಡದ ಮೂಲಕನೇ ಏನಾಗಿರ್ತದ, ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಅವು ತಮ್ಮ ಆಹಾರವನ್ನ ತಾವು ತಯಾರಣೆ ಮಾಡ್ಕೋತಾವ. ಅದಾದ ನಂತರ ಈಗ ಫಾರ್ ಎಕ್ಸಾಂಪಲ್ ನಾವು
ಅಲ್ಗೆ ಬಗ್ಗೆ, ಶೈವಾಲಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಅಲ್ಗೆ ಶೈವಾಲ ಅಂತ ಕರಿತೀವಿ. ಈ ಅಲ್ಗೆಗಳು ಏನಾಗಿರ್ತಾವ, ನೀರು ನಿಂತ ನೀರು ಅದು ಏನಿರ್ತದಲ್ಲ ಹಸಿರು ಕಲರ್ ನಾವೆಲ್ಲ ನೋಡಿರ್ತೀವಲ್ಲ, ಆ ಹಸಿರು ಕಲರ್ದು ಈ ಅಲ್ಗೆಗಳು ಕೂಡ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಇಲ್ಲಿಯೂ ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದ ನೋಡಿ. ಎಲ್ಲಿ? ಅಲ್ಗೆಯಲ್ಲಿ. ಕ್ಲಿಯರ್ ಆಯ್ತಾ? ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು, ಅಲ್ಗೆ ಶೈವಲಗಳು ಕೂಡ ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತಾವ ಇಲ್ಲ ಅಂತ ಕೇಳಿದ್ರೆ, ಅವು ಕೂಡ ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತಾವ ನೋಡಿ. ಇದು ಕ್ಲಿಯರ್ ಆಯ್ತಾ ಅಲ್ಗೆ ಬಗ್ಗೆ? ಸೊ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಯಾವುದು ಅಂತಂದ್ರೆ ನೈಟ್ರೋಜನ್. ನೈಟ್ರೋಜನ್ ಸರ, ವಾತಾವರಣದಲ್ಲಿಯೂ ನೈಟ್ರೋಜನ್ ಇದೆ. ನಾವು ಉಸಿರಾಡ್ಬೇಕಂತಂದ್ರು ನೈಟ್ರೋಜನ್ ಅನ್ನ ತಗೊಂಡು ನಾವು ಉಸಿರಾಡ್ತೀವಿ. ಸೊ ನಾವು ಈ ಸಸ್ಯಗಳು ನೈಟ್ರೋಜನ್ ತಗೊಂಡು ಯಾಕ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ಯಾಕೆ ತಗೊಂಡು ಆಹಾರ ತಯಾರಿಸಲ್ಲ ಅಂತಂದ್ರೆ, ಇವುಗಳು ಡೈರೆಕ್ಟ್ ಮಣ್ಣಿನ ಮೂಲಕ ಏನ್ ಮಾಡ್ತಾವ, ನೈಟ್ರೋಜನ್ ಅನ್ನ ತಗೊಂಡು ತಮ್ಮ ಆಹಾರವನ್ನ ಉತ್ಪಾದನೆ ಮಾಡ್ಕೊತಾವ ನೋಡಿ. ಏನು ಕ್ವಶನ್ ಇದನ್ನು ಕೇಳ್ಬೋದು ನಿಮ್ಗೆ. ಸಸ್ಯಗಳು ತಮ್ಮ ಆಹಾರವನ್ನ ವಾತಾವರಣದ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಕೊಂಡು ಬಳಸ್ತಾವ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಯೂಸ್ ಮಾಡಿ ಬಳಸ್ಕೊತಾವ ಅಂತಂದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಕೊಂಡ್ ಕೇಸಿಂದ ತಮ್ಮ ಆಹಾರವನ್ನ ತಯಾರಿಸ್ತಾವ. ಸೊ ಇದಾದ ನಂತರ ಇನ್ನೊಂದು ಈ ನೈಟ್ರೋಜನ್ಗೆ ಸಂಬಂಧಪಟ್ಟಂತದ್ದು ಏನಂತಂದ್ರೆ, ಈ ನೈಟ್ರೋಜನ್ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ ಅನ್ನ ಹಿಡಿದಿಟ್ಟುಕೊಳ್ಳತಕ್ಕಂತಹ ಬ್ಯಾಕ್ಟೀರಿಯಾ ಯಾವ್ದಾದ್ರು ಇದ್ರೆ ಅದು ರೈಸೋಬಿಯಂ ಬ್ಯಾಕ್ಟೀರಿಯಾ ನೋಡಿ. ಯಾವುದು? ರೈಸೋಬಿಯಂ. ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಏನ್ ಮಾಡ್ತದ, ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಸಸ್ಯಗಳಿಗೆ ಆಹಾರವನ್ನ ಉತ್ಪಾದನೆ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈ ನೈಟ್ರೋಜನ್ ಇದು ಏನಿದೆ ಅಲ್ಲ, ರೈಸೋಬಿಯಂ ಬ್ಯಾಕ್ಟೀರಿಯಾ ಇದೆ ಅಲ್ಲ, ಇದು ನೈಟ್ರೋಜನ್ ಹಿಡ್ಕೊಂಡು ಯಾವ್ದು ಬೇಕೋ ಆ ಸಸ್ಯಗಳಿಗೆ ಆಹಾರ ಉತ್ಪಾದನೆ ಮಾಡಲ್ರಿ. ಯಾಕಂತಂದ್ರ ಇದಕ್ಕ ಕೆಲವೊಂದಿಷ್ಟು ಇದು ಅದ, ಇವು ಕೇವಲ ದ್ವಿದಳ ಸಸ್ಯಗಳಿಗೆ ಮಾತ್ರ ಏನ್ ಮಾಡ್ತದ, ನೈಟ್ರೋಜನ್ ಅನ್ನ ನೀಡ್ತದ. ಫಾರ್ ಎಕ್ಸಾಂಪಲ್, ಶೇಂಗಾ ಆಗಿರ್ಬೋದು, ಕಡ್ಲಿ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಇವು ಮೊದಲಾದವುಗಳು ಏನ್ ಮಾಡ್ತದ, ದ್ವಿದಳ ಧಾನ್ಯಗಳಾಗಿರ್ತಾವ. ಸೊ ಅಂತಹ ಒಂದು ಸಸ್ಯಗಳಿಗೆ ಈ ರೈಸೋಬಿಯಂ ಏನ್ ಹಿಡಿದುಕೊಂಡಿರ್ತದಲ್ಲ ನೈಟ್ರೋಜನ್, ಅವುಗಳಿಗೆ ಅಷ್ಟೇ ಅದು ನೀಡ್ತದ ನೋಡ್ರಿ. ಇಸ್ ಇಟ್ ಕ್ಲಿಯರ್? ಸೊ ನೋಡಿ, ಇನ್ನೊಂದು ಈ ನ್ಯೂಕ್ಲಿಯಸ್, ಜೀವಕೋಶದ ಬಗ್ಗೆ ನೋಡೋಣ. ಜೀವಕೋಶ, ಈ ಜೀವಕೋಶ ಇದೆಲ್ಲ, ಇದಕ್ಕ ನ್ಯೂಕ್ಲಿಯಸ್, ಈ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ನ್ಯೂಕ್ಲಿಯಸ್, ಅದ್ರ ಸುತ್ತ ಏನ್ ಡಾಟ್ 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 ಇದೆಯಲ್ಲ ಅವು ಸೈಟೋಪ್ಲಾಸಮ್, ಇದಕ್ಕೆ ಒಂದು ಹೊರಪೊರೆ ಇದೆಯಲ್ಲ ಅದಕ್ಕೆ ಕೋಶ ಪೊರೆ ಅಂತ ಕರಿತೀವಿ. ಇವು ನ್ಯೂಕ್ಲಿಯಸ್ ನಾವು ಬರಿಗಣ್ಣಿನಿಂದ ನೋಡ್ಲಕ್ ಸಾಧ್ಯ ಇಲ್ಲ, ಅದನ್ನ ಸೂಕ್ಷ್ಮದರ್ಶಕದ ಮೂಲಕ ನಾವು ನೋಡ್ಲಕ್ ಸಾಧ್ಯ ಆಗಿರುತ್ತೆ. ಕೆಲವೊಂದು ಜೀವಕೋಶಗಳಲ್ಲಿ ಒಂದೇ ನ್ಯೂಕ್ಲಿಯಸ್ ಇರ್ತದ ನೋಡಿ. ಇದನ್ನು ಕೂಡ ಎಕ್ಸಾಮ್ ನಲ್ಲಿ ಕ್ವಶನ್ ಆಗಿರ್ತದ. ಏಕಕೋಶಿ ಜೀವಿ ಅಮೀಬಾ. ಸೊ ಯಾವುದು ಒಂದು ಜೀವಕೋಶದ ಅಂತಂದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಸೊ ಈಗ ಇದು ಆಯ್ತು. ಇದು ಆದ್ಮೇಲೆ ಕ್ಲೋರೋಫಿಲ್ಲೆ ಇಲ್ದಕ್ಕಂತಹ ಒಂದಿಷ್ಟು ಮರಗಳು ಗಿಡಗಳು ಇವೆ. ಈಗ ಕ್ಲೋರೋಫಿಲ್ ಏನಾಯ್ತು, ಅದು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ ಕ್ಲೋರೋಫಿಲ್ ಮೂಲಕ. ಯಾವುದು? ಸಸ್ಯಗಳು ತಮ್ಮ ಆಹಾರವನ್ನ ಅಂದ್ರೆ ಬೇರೆ ಜೀವಿಗಳ ಮೇಲೆ ಅವಲಂಬನೆ, ಬೇರೆ ಸಸ್ಯಗಳ ಮೇಲೆ ಅವಲಂಬನವಾಗಿ ಆಹಾರವನ್ನ ಪಡೆದುಕೊಳ್ತದ ಈ ಸಸ್ಯ. ಸೊ ಇದಕ್ಕೆ ಯಾವ ಸಸ್ಯ ಅಂತ ಕರಿತೀವಿ ಅಂತಂದ್ರೆ ಕಸ್ಟ್ಯೂಟ್. ಯಾವುದು? ಕಸ್ಟ್ಯೂಟ್. ಈ ಕಸ್ಟ್ಯೂಟ್ ನಲ್ಲಿ ಯಾವುದೇ ರೀತಿಯ ಕ್ಲೋರೋಫಿಲ್ ಇರಂಗಿಲ್ಲ. ಇದು ಪರಾವಲಂಬಿ ನೋಡಿ. ಈ ಕಸ್ಟ್ಯೂಟ್ ಎಂಬ ಏನ್ ಪ್ಲಾಂಟ್ ಇದೆಯಲ್ಲ, ಇದು ಬಳ್ಳಿ ರೀತಿ ಇರ್ತದ. ಇದು ಪರಾವಲಂಬಿ ಸಸ್ಯ ಆಗಿರ್ತದ. ಅಂದ್ರೆ
ಈಗ ಒಂದು ದೊಡ್ಡದ ಗಿಡ ಇರ್ತದ, ಆ ಗಿಡಕ್ಕೆ ಬಳ್ಳಿ ರೀತಿ ಸುತ್ಕೊಂಡಿರ್ತಾವ ನೋಡಿ. ಸೊ ಆ ಬಳ್ಳಿ ರೀತಿಯ ಸುತ್ಕೊಂಡ್ ಕೇಸಿಂದ ಒಂದು ಗಿಡಗಳು ಇರ್ತದ. ಫಾರ್ ಎಕ್ಸಾಂಪಲ್ ಕಸ್ಕ್ಯೂಟ್ ಅಂದ್ರೆ ನೀವು ಗೂಗಲ್ ಅಲ್ಲಿ ಮಾಡಿ ನೋಡಿ ಕಸ್ಕ್ಯೂಟ್ ಪ್ಲಾಂಟ್ ಯಾವ ರೀತಿ ಇದೆ ಅಂತಂದು. ಈ ಕಸ್ಕ್ಯೂಟ್ ಟ್ರೀಯಲ್ಲಿ ಯಾವುದೇ ರೀತಿಯ ಕ್ಲೋರೋಫಿಲ್ ಇರಂಗಿಲ್ಲ ನೋಡಿ. ಏನು ಮೊದಲನೇ ಪಾಯಿಂಟ್ ಏನು, ಕ್ಲೋರೋಫಿಲ್ ಇರಂಗಿಲ್ಲ. ಸೊ ಕ್ಲೋರೋಫಿಲ್ ಇರಂಗಿಲ್ಲ. ಮತ್ತೆ ಇದು ಏನು, ಪರಾವಲಂಬಿ, ತನ್ನ ಆಹಾರವನ್ನ ಬೇರೆ ಮತ್ತೊಂದು ಒಂದು ಸಸ್ಯ ಗಿಡಗಳ ಮೂಲಕ ತನ್ನ ಆಹಾರವನ್ನ ಇದು ತೆಗೆದುಕೊಳ್ತದ. ಸೊ ನೆಕ್ಸ್ಟ್ ನೋಡಿ, ಸೊ ಅದಾದ ನಂತರ ನಾವು ಏನೇನ್ ನೋಡಿದೆವು, ಆಟೋಟ್ರೋಪ್ಸ್ ನೋಡಿದೆವು, ಮತ್ತೆ ಹೆಟರೋಟ್ರೋಪ್ಸ್ ನೋಡಿದೆವು, ಪರಾವಲಂಬಿ ಜೀವಿ ನೋಡಿದೆವು, ನೈಟ್ರೋಜನ್ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಇನ್ಸೆಕ್ಟಿವೋರಸ್. ಇನ್ಸೆಕ್ಟಿವೋರಸ್ ಅಂತಂದ್ರೆ ಕೀಟಹಾರಿ ಸಸ್ಯಾಹಾರಿ. ಇನ್ಸೆಕ್ಟಿವೋರಸ್ ಕೀಟಹಾರಿ ಸಸ್ಯಗಳು. ಈ ಸಸ್ಯಗಳು ಏನ್ ಮಾಡ್ತಾವ, ಕೀಟಗಳನ್ನ ತಿನ್ನುವುದರ ಮೂಲಕ, ಕೀಟ ಅಥವಾ ಯಾವುದೇ ಒಂದು ಚಿಕ್ಕ ಚಿಕ್ಕ ಹುಳುಗಳಾಗಿರ್ಬೋದು ಮೊದಲಾದವುಗಳನ್ನ ತಿಂದ ಕೇಸಿಂದ ಇದು ತನ್ನ ಒಂದು ಆಹಾರವನ್ನ ಹೊಟ್ಟೆನ ತುಂಬಿಸ್ಕೊಳ್ತದ. ಸೊ ಫಾರ್ ಎಕ್ಸಾಂಪಲ್ ಹೂಸಿ ಗಿಡ, ಈ ಹೂಸಿ ಗಿಡ ಕೂಡ ಸಸ್ಯಾಹಾರಿ ಇನ್ಸೆಕ್ಟಿವರಸ್ ಪ್ಲಾಂಟ್ ಆಗಿರ್ತದೆ. ಇಷ್ಟು ಸಸ್ಯಗಳ ಪೋಷಣೆಯ ಬಗ್ಗೆ ಆಯ್ತು. 7ನೇ ತರಗತಿಯಲ್ಲಿ ಇರ್ತಕ್ಕಂಥ ಫಸ್ಟ್ ಚಾಪ್ಟರ್ ಸಸ್ಯಗಳ ಪೋಷಣೆ. ಇದಿಷ್ಟು ಒಂದೇ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳಿದೆನಂತಂದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಈ ಕ್ಲಾಸು ನನಗೆ ಅರ್ಥ ಆಯ್ತು ಅಂತಂದು.